ಈ ನಪುಂಸಕ ಜಾತ್ಯತೀತರು ಏನದಾರ ಅದು ಬಿ ಜೆ ಪಿಯಲ್ಲಿ ಅದಾರ, ಕಾಂಗ್ರೆಸ್ನಲ್ಲಿ ಅದಾರ, ಎಲ್ಲದರಲ್ಲಿ ಅದಾರ. ಇಂಥ ನಪುಂಸಕರು ನೇತೃತ್ವ ಕರ್ನಾಟಕ ತೊಗೊಂಡ್ರೆ ಸಿದ್ದರಾಮಯ್ಯ ನೋಡ್ರಿ ಇವತ್ತು 4% ಅವ್ರಿಗೆ ರಿಸರ್ವೇಷನ್. ಅರೆ ನೀ ಹಾಲು ಮತಕ್ಕೆ ಕೊಡಪ್ಪ, ನೀ ಕೋಳಿ ಸಮಾಜಕ್ಕೆ ಕೊಡು, ನೀವು ವಾಲ್ಮೀಕಿ ಕೊಡು. ಒಂದು ಧರ್ಮದ ಆಧಾರದ ಮೇಲೆ ನೀವು ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ. 4% ಕೊಟ್ರಿ ಕಾಂಟ್ರಾಕ್ಟರ್ ಅವ್ರಿಗೆ ಅಂದ್ರಿ, ಅವ್ರನ್ನೆಲ್ಲ ಶ್ರೀಮಂತ ಮಾಡ್ತಾಯಿದ್ರಿ. ಇನ್ನೊಂದು ಕಡೆ ನಿಮ್ಮ ಬಜೆಟ್ನಾಗ ಹೇಳ್ತೀರಿ 25,000 ಮುಸ್ಲಿಂ ಹೆಣ್ಮಕ್ಳನ್ನ ಆತ್ಮರಕ್ಷಣೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ನೀವು ಅಂಥ ಹೆಣ್ಮಕ್ಳ ಕಡೆಯಿಂದ ನಮ್ಮ ಹೆಣ್ಮಕ್ಳನ್ನ ಹೊಡೆಸ್ಬೇಕತ್ತೀರಾ, ಅವ್ರ ಮೇಲೆ ಅತ್ಯಾಚಾರ ಮಾಡಿಸ್ಬೇಕತ್ತೀರ, ಅವ್ರನ್ನ ಚಿತ್ರಹಿಂಸೆ ಕೊಡ್ಬೇಕತ್ತೀರ. ಇದು ಎಲ್ಲ ನೋಡಿರಿ ಬರೀ ಓಟಿನ ಆಸೆಗಾಗಿ. ಒಬ್ಬ ಮಹಾತ್ಮ ಹೇಳ್ದ ಬಿ ಜೆ ಪಿ, ಒಂದು ವೇಳೆ ನಮ್ಮ ತಂದೆ ಏನಾದರೂ ಮುಖ್ಯಮಂತ್ರಿ ಇದ್ದರೆ ಅಲ್ಲೇನು ಶಿವಮೊಗ್ಗದಾಗ ಚುಂಬನ ಮಾಡೋದಲ್ಲ, ತೆಲಿಗೆ ಬೆಲೆ ಕೊಟ್ಟಲ್ಲ, ಅವನ್ನ ಗುಂಡು ಹಾಕ್ತಿದತ್ತ. ಅಯೋಗ್ಯ ನನ್ನ ಮಗನೇ, ನಿಮ್ಮ ಅಪ್ಪನೇ ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಚುಮ್ಮನ ಕೊಟ್ಟರೆ ಗುಂಡು ಹಾಕಿದ್ರಪ್ಪ. KGHಳ್ಳಿ DGHಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗ್ರಿ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಕ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಏನಾಯಿತು, ಇವತ್ತು ಹಾವೇರಿ ಒಳಗೆ ಏನಾಗ್ಲಕ್ಕತ್ತದ, ಹಿಂದೂ ಹೆಣ್ಮಕ್ಳು ಸುರಕ್ಷಿತ ಅದಾರ. ನೀ ಚುಂಬನೆ ಚುಂಬನೆ ಯಾವಾಗ ಯಾಕೋ ಗುಂಡು ಹಾಕಲಿಲ್ಲಪ್ಪ. ನಿನ್ನ ಶಿವಮೊಗ್ಗದಾಗನೇ ನೀನು ರಕ್ಷಣೆ ಕೊಡಲಿಲ್ಲ. ಹಿಂದೂ ಒಬ್ಬ ಕಾರ್ಯಕರ್ತ ಸತ್ತ, ಅವ್ನ ಮನೆಗೆ ಹೋಗಲಿಲ್ಲ ನೀವು. ನಾ ಮೊದಲು ಹೋದವ ಅಲ್ಲಿ, ಈಶ್ವರಪ್ಪನವರು ನಾವು ಮೊದಲು ಹೋಗಿ 5 ಲಕ್ಷ ರೂಪಾಯಿ ನಾನು ಕೊಟ್ಟವ ಕುಟುಂಬಕ್ಕೆ. ಪಾಪ ಒಂದು ಇದು ಹೊಲಿಗೆ ಇದನ್ನ ಮ್ಯಾಗ ಜೀವನ ಮಾಡುವಂಥ ಒಂದು ಕುಟುಂಬ, ಒಂದು ಕ್ಷತ್ರಿಯ ಸಮಾಜದ್ದು ಅಂದಾಗ ನಾವು ಎಲ್ಲಿಗೆ ಹೋಗಿ ನಿಂದಿಲ್ತಾ ಇದ್ದೀವಿ. ಬರೇ ಮುಖ್ಯಮಂತ್ರಿ ಆಗಬೇಕು, ಲೂಟಿ ಮಾಡಬೇಕು, ವಿದೇಶನಾಗ ಆಸ್ತಿ ಮಾಡಬೇಕು. ಯಾರಿಗೆ ಆಸ್ತಿ ಮಾಡ್ಲಕತ್ತೀರಿ? ದುಬೈದಾಗ ಆಸ್ತಿ ಮಾಡ್ಲಕತ್ತೀರಿ. ದುಬೈ ಯಾವುದು ಮುಸ್ಲಿಂ ಕಂಟ್ರಿ, ಅಲ್ಲಿ ಆಸ್ತಿ ನಿಮ್ಗೆ ಹೊಳೆ ಬರ್ತದ. ಅದೇ ನೀವು ಏನು ಮಾಡಿರಲಿ ಅಕ್ರಮ ಆಸ್ತಿ, ಕರ್ನಾಟಕದಾಗ ಒಂದು ಕೈಗಾರಿಕೆ ಕರೆದು ಸಾವಿರಾರು ಜನರು ಉದ್ಯೋಗ ಸಿಗ್ತಿತ್ತಲ್ಲ. ಇದು 100ಕ್ಕೆ 100 ಆಗಬೇಕು. ಈ ನಾಲಾಯಕ ಜಾತ್ಯತೀತ ಹಿಂದೂಗಳತ್ತೇನು ಅದಾರಲ್ಲ ನಮ್ಮ ಹಿಂದೂ ಸಮಾಜನ, ಇಂಥ ಅಯೋಗ್ಯ ನನ್ನ ಮಕ್ಕಳನ್ನ ಇನ್ನು ಎಂದೂ ನಂಬಾರ್ದು ಜನ. ನಾವು ಸಂತೋಷ್ ಲಾಡ್ ಭಾಳ ದೊಡ್ಡ ಭಾಷಣ ಮಾಡ್ತಿದ್ದಲ್ಲ, ಈಗ ಅಲ್ಲಿ ಹೋಗ್ಯಾನ, ಎದಕ್ಕೆ ಹೋಗ್ಯಾನ? ಹೆಣ ತರ್ಲಕ್ಕೆ. ಇವನು ಹೆಣ ತರ್ಲಕ್ಕೆ ಕಳಿಸ್ಲಾಕತ್ತಾರೆ ಸಿದ್ದರಾಮಯ್ಯ. ಏನು ಮಾತಾಡ್ತಾರೆ ನಾವು? ಸಂತೋಷ್ ಲಾಡ್ ಬಾಯಿಗೆ ಬಂದಾಗ ಮೋದಿಯವ್ರಿಗೆ ಬೈತಾರೆ, BJPಗೆ ಬೈತಾರೆ, ಹಿಂದೂ ನಾಯಕರಿಗೆ ಬೈತಾರೆ. ಇವ್ರು ಯಾರು? ಅವರು ಸಂತೋಷ್ ಲಾಡ್ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಮರಾಠ ಸಮಾಜದವರು. ಎಂತ ಇವು ಜಾತ್ಯತೀತ ಏನು ಹಣಿಪಟ್ಟು ಕಟ್ಕೊಂಡು ಇವತ್ತು ಏನು ಮಾಡ್ತಾಯಿದ್ದಾರೆ? ನಮ್ಮ ದೇಶದ ದುರಂತ, ಇಂಥವ್ರ ನಾಯಕತ್ವ ಈ ದೇಶದಲ್ಲಿ ನಾಶ ಆಗಬೇಕು. ಇಲ್ಲಾಂದರೆ ಹಿಂದೂಗಳಿಗೆ ಭವಿಷ್ಯನೇ ಇಲ್ಲ. ಯಾವ ಹಿಂದೂ ಪರವಾಗಿ ಗಟ್ಟಿಯಾಗಿ ನಾಯಕ ಆಗ್ತಾನೆ ಅವನಿಗೆ ಹಣ ಮಾಡಬೇಕು ಆಸೆಗೆ ಬಿದ್ದರೆ, ಶಿವಮೊಗ್ಗ ಏರ್ಪೋರ್ಟ್ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ರಿ? ಭಾಳ ದೊಡ್ಡ ಭಾಷಣ ಮಾಡ್ತಾರೆ ಮಕ್ಕಳು. ಒಬ್ಬ ಮುಸ್ಲಿಮ್ ಕೊಟ್ಟರು, ಎಷ್ಟು ಅಬೌವ್ 100 ಕೋಟಿ ರೂಪಾಯಿ, 140 ಕೋಟಿ ರೂಪಾಯಿ ಕೊಟ್ಟರು. ಆ 40 ಕೋಟಿ ಯಾರು ತಿಂದರು? ಇವರೇ ಅಯೋಗ್ಯ ನನ್ನ ಮಕ್ಕಳು.